ಸೊ ಹಲೋ ವೈಫ್ಯಾಮ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಹಾಗಿದ್ದೀರಾ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ 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 ಮುಚ್ಚಿಗೆ ಮಾತಾಡ್ತಾ ಇದ್ದೀನಿ. ಗಾಯ್ಸ್ ಎನರ್ಜಿ ಇರಲಿ ಅಂತ, ಯಾಕಂದರೆ ನನಗೆ ಎನರ್ಜಿ ಇಲ್ಲ, ಅದಕ್ಕೆ 100 ವರ್ಷದಲ್ಲಿ ಗಾಯ್ಸ್ ಗಾಯ್ಸ್ ಅಂತ ನಿಮಗೆ ಎಚ್ಚರ ಮಾಡಿದ್ದೀನಿ. ಇವತ್ತು ಕ್ಲಾಸಿಗೆ ಬಂದಿದ್ದೀನಿ ಇವತ್ತು. ಹಾಂ ಅಡಿಯವ್ರು ಅನ್ಬಿಡಲ್ಲ, ಮಟರ್ 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 ಮಾಡ್ತಾರೆ ಮಾತಾಡಿ. ಬನ್ನಿ, ಪಾಪ ಅವ್ರ ಕ್ಲಾಸಿಗೆ ಬಂದಿಲ್ಲ ಇವತ್ತು. ಹಾಂ ಐ ಮಾಡಿ ಪಾಪಮ್ಮ ಕ್ಲಾಸಿಗೆ ಬಂದಿಲ್ಲ, ಅದು ಕ್ಲಾಸ್ ಬೇಗ ಅಲರ್ಟ್ ಮಾಡಿದ್ವಿ. ಸೊ ಬೇಗ ಕ್ಲಾಸ್ ಮುಗಿತ್ತೆ, ಇಡ್ಸ್ಕೊಂಬನೆ ಟಿಫನ್ ಮಾಡಿ ದೇವಸ್ಥಾನ ಹೋಗ್ತಿದ್ದೆ ಮಾಡೋದು. ಹಾಂ ಗೈಸ್, ಅದೇ ನಮ್ಮ ಕ್ಲಾಸ್ಗೆ ಇವತ್ತು ಯೋಗ ಕ್ಲಾಸ್ ಅಲ್ವಾ, ಯೋಗ ಟೀಚರ್ ಬಂದಿದ್ರು. ಸೊ ಅಲ್ಲಿಂದ ಪ್ರೆಸೆಂಟೇಷನ್ ಗಿಫ್ಟ್ ಕೊಡಬೇಕಲ್ಲ, ಪಾಪ ಅವ್ರು ನಮಸ್ಕಾರ ಬಂದು ಮಾಡಿಕೊಟ್ಟು ಟೈಮ್ ಎಲ್ಲ ಕೊಟ್ಟು ಅವ್ರಿಗೆಲ್ಲ ಒಂದು ಗಿಫ್ಟ್ ಕೊಡಂದರೆ ವ್ಯಾಲ್ಯೂ ಇರಲ್ಲ ಗೈಸ್. ಆಮೇಲೆ ತೊಗೊಬರೋಣ ಅಂತ ಬಂದಿದ್ದೀನಿ ಗಿಫ್ಟ್ ಸೆಂಟರ್ಗೆ. ಅದೇ ಯಾವ ಥರ ಇಷ್ಟ ಆಗುತ್ತೆ, ಏನು ಇಷ್ಟ ಆಗುತ್ತೆ ಗೊತ್ತಿಲ್ವಲ್ಲ. ನೋಡೋಣ, ಇಷ್ಟು ಗಿಫ್ಟ್ ಸೆಂಟರ್ ಇದೆ, ಇದರಲ್ಲಿ ಯಾವ್ದು ತೊಗೊಂಡೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ತೊಗೊಂಡೋಗುವ. ಇದನ್ನ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದನ್ನು ತೊಗೊಂಡು ಕೊಡೋಣ. ಚೆನ್ನಾಗಿತ್ತು. ಬನ್ನಿ ಪ್ಯಾಕ್ ಎರಡೇ ಮಾಡೋದಾ? ಎರಡೇ ಪ್ಯಾಕ್ ಮಾಡೋದಾ? ಚೆನ್ನಾಗಿದೆಯಲ್ಲ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಫಾರ್ ಅಮೇಜಿಂಗ್ ಟೀಚರ್. ನಂಗೆ ಟೈರ್ಡ್ ಫೀಲ್ ಆಗ್ತಿದೆ, ಯಾಕಂದ್ರೆ ನನಗೂ ಒಂಥರ ಸುಸ್ತು ಆಗ್ತಿದೆ. ಪಾಪಮ್ಮಗೂ ಸುಸ್ತು ಜಲ್ದಿ ಜ್ವರನೇ ಬಂದ್ಬಿಟ್ಟು ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಈಗ ಪ್ಯಾಕ್ ಮಾಡಿಸ್ಕೊಂಡು ಇಲ್ಲಿ ಪ್ಯಾಕ್ ಆಗಿದೆ. ಈಗ ಪ್ಯಾಕ್ ಟೈಮ್ ನಮ್ಮ ಟೈರ್ಡ್ ಬೇರೆ ಆಗುತ್ತೆ, ಟಿಫನ್ ಮಾಡಿಲ್ಲ, ಹೊರಡ್ತಾರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಈಗ ನಮಗೆ ಅರ್ಧ ಗಂಟೆ ಮುಗಿಯುತ್ತೆ ಕ್ಲಾಸು. ಇಲ್ಲ ಇಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಿದ್ದೀವಿ. ಏನೋ ಒಟ್ಟು ಜ್ವರ ಜಾಸ್ತಿ ಇದೆ. ವೆದರ ಜ್ವರನೇ ಆಗಂಗಿಲ್ಲ, ಹೆಚ್ಚು ಕಮ್ಮಿ ಅಪ್ಪ. ಹಾಂ ಯಾಕೆ ಬ್ರೋ ನಗಾಡ್ತಾ ಇದ್ದೀರಾ? ಇಲ್ಲಿ ಬ್ರೋ ಬಂದಾಗೆಲ್ಲ ಹೇಳ್ತಿರ್ತಾರೆ ವ್ಲಾಗರ್ ರೀಲ್ಸ್ ಅಂತ. ಇನ್ನು ವ್ಲಾಗರ್ ಹಿಂಗೆ ಈ ಕೈ ಹಿಡಿತಾರೆ, ಹಿಂಗೆ ಏನು ಮಾಡೋಕ್ಕಾಗಲ್ಲ ಗೈಸ್, ಅದೆಲ್ಲ ಒಬ್ರು ಶೈನೆಸ್ ಇರುತ್ತೆ. ಫ್ರ್ಯಾಂಕ್ ಆದೆ ಮಾಡ್ತಾರೆ ಚಿರಗೆ ಚಿರಗೆ ಚಿರಗ. ಏಯ್ ಕಕ್ಕೆ ತಗೊಯ್ 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 ಅವ 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 ಬೈಲಿ ಹಚ್ಚೆ ಪ್ರ್ಯಾಂಕ್ ಮಾಡೋಣ, ಹಚ್ಚೆ ಪ್ರ್ಯಾಂಕ್ ಮಾಡೋಣ. ಸುಮ್ಮನೆ ಸುಮ್ಮನೆ ಯಾರು ಬರಬೇಡಿ, ಬಾಡಿ ನೀವು ಇರಿ. ಬನ್ನಿ ಸುಮ್ಮನೆ ಕನ್ನಡ ಕನ್ನಡ ಬನ್ನಿ. ಏಯ್ ಐ ಐ ಐ ನಗಾಡೋಡ ಸುಂಬಾರ ನಿಮ್ಮ ಕಡೆ ನೀನು ಅವಸ್ಕರಿಂದ. ಓಕೆ ಎಲ್ಲಿದ್ದೀರಾ? ಯಾಕೆ ಯಾಕಕ್ಕೆ ಏನ ಕಿಚಾಡಿ ಕೇಳಿಸ್ಕೊಂಡ್ರು ಅಮ್ಮಮ್ಮ, ಕಿಚಾಡಿ ಕೇಳ್ಕೊಂಡ್ಬಿಟ್ರು ಗಾಯ್ಸರು. ಎಲ್ಲ ಪ್ರ್ಯಾಂಕ್ ಆದ್ರು, ಬಟ್ ನೀಟಾಗಿ ಪ್ರ್ಯಾಂಕ್ ಮಾಡೋಣ, ಮತ್ತೆ ಮೆಸೇಜ್ ಮಾಡೋಣ. ಈಗಾಗಲ್ಲ, ಮತ್ತೆ ಮುಗಿತಿದ್ರು, ಊರಿಗಾಗಲ್ಲ. ಇನ್ನು ಇವಳಿಗೆ ಟಿಫನ್ ರೆಡಿ ಮಾಡಿದ್ದೀನಿ, ಟಿಫನ್ ಟ್ಯಾಬ್ಲೆಟ್ಸು. ಫ್ರೆಶಪ್ ಆಗಿ ಬರ್ತಿದ್ದಾಳೆ. ನನಗೆ ಅವಳು ಹುಷಾರಿಲ್ಲ ಅಂದರೆ ನನಗೆ ಒಂಥರ ಬೇಜಾರಾಗ್ಬಿಡ್ತಾರೆ ಗೈಸ್. ಅವಳು ಆರಾಮಾಗಿರಬೇಕು. ಫ್ಯಾನಲ್ಲಿ ಹಾಕೊಟ್ಟಿಗೆ ನಿಮ್ಮದೇ ತಿನ್ನಲಿ ಅವಳಿಗೆ. ಅವಳು ಹುಷಾರಿಲ್ಲ ಅಂದರೆ ನನಗೆ ಒಂಥರ ಕೇಳೋ ಹೆಚ್ಚಿಗೆ ನನಗೆ ಟೈರ್ಡ್ ಆಗಿರೋದು ಗೈಸ್. ಅನ್ನ ಸಾಂಬಾರು ತಿಂತಿದ್ದೀನಿ ಮೇಡಮ್, ಇಡ್ಲಿ. ನಮ್ಮ ಮಗಳು ಸಬ್ಕಿ ನಂಬಿದ್ದಾರೆ ಗೈಸ್ ನನಗೆ. ಗುಜಿಬಿ ಇದು ಮಂಗಿ ಮಂಗಿ ತಿಂದಾಯ್ತಂತೆ, ತಿಂದಾಯ್ತು ಅಂತ ಹೇಳ್ಕೊಳ್ಳಿ ನೋಡಿ. ಇಲ್ಲಿ ಏನು ಬೇಕು ಅವಳನ್ನ ಕೇಳ್ತಿರೋದು ಗೈಸ್. ನಾನು ಹಾಕಾಯ್ತು, ಅವಳು ಹಾಕ್ತೀಯ ಫಸ್ಟು ತಿನ್ನಲಿಲ್ಲ ಅವಳು, ನಾನು ಹಾಕಿ ತಿಂದ್ಲು, ಈಗ ಮತ್ತೆ ಕೇಳ್ತಾ ಇರೋದು. ತಿನ್ನಲ್ಲ ಬೇಕಾದ್ರೆ ನೋಡು ಗೈಸ್. ಮನೆ ಮೆಸ್ಸಿದೆ ಸ್ವಲ್ಪ ಇವತ್ತು, ಪಾಪ ಹುಷಾರಿದವಲ್ಲ ಅದಕ್ಕೆ ಇವತ್ತು. ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಅಂದಾಳೆ, ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು. ಒಮ್ಮೆ ನಾನು ಬಂದು ಎಷ್ಟು ಹೊತ್ತಾಯಿತು ಅಂತಂದರೆ ಒಂದೂವರೆ ಗಂಟೆ. ಇವಾಗ ಫುಲ್ ಇಲ್ಲಿ ಅದು ಯಾರು ಜನ ಕಚ್ಕೊಂಡಿರೋದು ಏಮೊಬ್ರು ಎಲ್ಲಿ ಫೋಟೋ ಕಳಿಸ್ತಾರಲ್ಲ, ಎಲ್ಲಿ ಮಾತಾಡ್ತಾರೆ, ಮಾತಾಡ್ತಾ ಇರಬೇಕು, ಮಾತಾಡಲಿ ಅದಕ್ಕೆ ನಾನೇ ಹೋಯ್ತಾ ಇಲ್ಲ. ಕಟ್ ಮಾಡಿದಾಗ ಅವರೇ ಫೋನ್ ಪಿಕ್ ಮಾಡ್ತಾರೆ. ಅಷ್ಟೊಂದು ವೇಟಿಂಗ್, ಎಷ್ಟೊಂದು ವೇಟಿಂಗೆಲ್ಲ ಫೋನ್ ಪಿಕ್ ಮಾಡಲಿಲ್ಲ. ಮತ್ತು ಕೂತಿರೋಣ ತುಂಬ ಹುಡುಗರು ಸವಾಸ ನನಗೆ ನೋಡಿ ನಿಧಾನಕ್ಕೆ ಬರ್ತಾ ಇರೋದು. ಇಲ್ಲೇ ಅವರು ನಿಧಾನಕ್ಕೆ ಬರ್ತಾ ಇರೋದು. ಫೋನ್ ಕಟ್ ಮಾಡಿದ ಇನ್ನೂ ಹುಡುಗಿ ಅನಿಸುತ್ತೆ.
ಇನ್ನೂ ಸ್ಲೋಗಿ ಇಲ್ಲಿ ಅವ್ರು ಡೋರ್ ಓಪನ್ ಮಾಡೋರ್ಗು ನಾನು ಬರಲ್ಲ. ಫೋನ್ ಗಟ್ಟೆ ಮಾಡ್ತಿಲ್ಲ ಇನ್ನೂ ಅಲ್ಲಿ. ಯಾಕೆ ಬಿಸಿ ಆಗೋರೆ ಗೊತ್ತಿಲ್ಲ, ಸಖತ್ ಬಿಸಿ ಆಗವ್ರೆ. ಹಾಂ, ಒಂದು ನಿಮಿಷ ಮಾಡಿ ಆಮೇಲೆ. ಯಾಕಿಲ್ಲಿಯೋ ಗ್ಯಾಸ್ಟ್ರಿಕ್ ಒಂದಿನ ಕುಡಿತೀರ. ಟೈಮ್ ಊಟ ತಿನ್ನಲ್ಲ ಗಾಯ್ಸ್ ಇವರು. ಕಮೆಂಟ್ ಬೇರೆ ಗಾಯ್ಸ್ ನೀವು ಹುಷಾರಿರ್ಲಿಲ್ಲ ಅದಕ್ಕೆ ಗ್ಯಾಸ್ಟ್ರಿಕ್ ಆಗೈತೆ ಏನಕ್ಕೆ? ಊಟ ಮಾಡಿದಕ್ಕೆ ತಾನೆ. ಹಾಕಲಿ ಬೇಕೈತೆ ಎತ್ತು ಕುಡಿ ಬಿಡ್ಬಾರ್ದಂಗೆ ಕುಡಿ, ಅದೇ ಕುಡಿಬೇಕು. ಕುಡಿ ಮಾತು ಗಜ್ಜಪ್ಪ ಅಲ್ಲಿಯೋ ಕಚ್ಚಿದ್ಲದು. ಸೊ ಗೈಸ್, ನಾನೀಗ ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ನಾವು ಹೊರಗಡೆ ಹೋಗ್ತಿದ್ವಿ. ನೋಡಿ ಗೈಸ್, ಎಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಗೈಸ್. ಪಾಪಮ್ಮ ವ್ಲಾಗ್ ಮಾಡಂಗೆ ನಿಮ್ಗೆ ಇನ್ನೇ ಒಳ್ಳೆ ಎಂಟರ್ಟೈನ್ಮೆಂಟು. ನೀನೇ ಹೇಳಿ ಎಲ್ಲಿ ಕರ್ಕೊ ಹೋಗ್ತೀಯ ನನ್ನ? ಮಾತಾಡಿ. ಈಗ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದೀವಿ ಗೈಸ್. ಪಾನಿಪುರಿ ತಿಂದು ಸಿಗ್ತೀವಿ. ಈಗಷ್ಟೇ ಕರೆಕ್ಟಾಗಿ ಪೆಟ್ರೋಲ್ ಖಾಲಿ ಆಯಿತು. ಅದೇ ಇದರಲ್ಲಿ ಪೆಟ್ರೋಲ್ ಪಂಪ್ ಕೂಡ ಅದೇ ಟೈಮ್ ಸಿಕ್ತು. ನನಗೆ ಬೇಗ ಬಂದಿದೆ. ಬಿಸಿದೆ ಬಿಸಿಗ ಒಳ್ಳೆ ಬಿಸಿ ಆಯ್ತಾ? ತಿಂದಾಯ್ತು. ಲಾಭ ಮಾಡ್ತಿದ್ದೆ ನೋಡಿ. ಮನೆಗೆ ಹೋಗೋದೊಡ್ಡೆ ಹೀಗಿತ್ತು, ಇನ್ನು ಹೇಗಿರುತ್ತೆ ನೋಡೋಣ. ಪೃಥ್ವಿ ಮನೆಗೆ ಬಂದ್ವಿ. ಸೊ ಫೋನ್ ಮಾಡಿದ್ದ ಬನ್ನಿ ಅಂತ, ಬೇಕಿರೋ ಮನೆಗೆ ಬಂದಿದ್ದೀವಿ. ಬನ್ನಿ. ಏನಾಯ್ತು ನಾನು ಇವಾಗ ನಾವು ಅಲ್ಲಿ ಪೃಥ್ವಿ ಮನೆ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆ ಮುಗಿಸ್ಕೊಂಡು ಈಗ ಏನೋ ಕೇಕ್ ತಿನ್ನಬೇಕು ಅಂತ ಅಂದು ಅದು ಕರ್ಕೊಂಡ್ಬಂದು ನಮಗೆ ಲಾವಾ ಕೇಕ್ ಅಂತೆ. ಲಾವಾ ಕೇಕ್ ಹೇಗಿರುತ್ತೆ ನೋಡುವ. ಲಾವಾ ಕೇಕ್ ತೊಗೊಂಡಿದ್ದೀವಿ. ಮತ್ತು ಇನ್ನೇನು ತಗೊಳ್ಳೋಣ ಅಂತ ನೋಡ್ತಾ ಬೇಡ ಜಾಸ್ತಿ ಶುಗರ್ ಕಂಟೆಂಟ್ ಆಗುತ್ತೆ. ನೀವು ಲಾವಾ ಕೇಕ್ ತಿನ್ನಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಬಟ್ ನಾನೇನು ತಗೊಳ್ಳೋದು ಯೋಚನೆ ಮಾಡ್ತಾ ಇದ್ದೀನಿ. ಸರಿ ಗೈಸ್, ಇದೇ ಉದ್ದೇಶ ನನಗೆ. ನಿನ್ಗೆ ಬೇಕಾದ್ರೆ ತಗೋಬೇಡ ಅದು ಗೈಸ್. ಅದು ಎಷ್ಟು ಆಯಿಲ್ ಫುಡ್ಡು ಅಂತಂದರೆ ಇಷ್ಟೇ ಹಿಡಿದೀನಿ. 100 ಸಲ ಬಂದಾಗೆಲ್ಲ ಅದೇ ಬೇಡ, ಅದು ಜಾಸ್ತಿ ಅಷ್ಟು ಆಯಿಲಲ್ಲಿ ಕರ್ದಿ ಈಗ ನೋಡಿ ಗೈಸ್, ಫೇಸ್ ಇಷ್ಟು ಚೆನ್ನಾಗೈತಿ. ಈಗ ಜಾಸ್ತಿ ನೀರು ಕುಡಿಸ್ತಾ ಇದ್ದೀನಿ. ಕೆಮ್ಮಾಗ್ಬಿಟ್ಟಿದೆ. ಬೇರೆ ಹೇಳ ಮತ್ತು ಚೂರು ಕೇಳಲ್ಲ, ಬಾಯ್ ಡ್ರಾಪು ಕೇಳಲ್ಲ ಜಾಸ್ತಿ. ಹೇಳ ಮಾತು ಬರೀ ಆಯಿತು ಅದು ಕೇಳಿ ತಿನ್ನೋದು ಸಲುವಾಗಿ ತಿನ್ನಬೇಕು ಅಂತ ನಾನು ಏನು ಹೇಳೋದು ಅಂತೇಳಿ ಬೇಡ ಆಗ್ತದೆ. ನೀವೇ ಹೇಳಿ ನೋಡೋಣ. ನೋಡಿ ಇವಾಗ ಆಫ್ ಮಾಡೋದು ನೋಡ್ತಾ ಇರಿ. ನೀವೇ ನೋಡ್ತಾ ಇರಿ. ನೋಡಿ ಲಾವಾ ಕೇಕ್ ಅಂದ್ಬಿಟ್ಟು ಇನ್ನು ಏನೇನು ಆಗುತ್ತೆ ಅಂತ ನೋಡ್ತಾ ಇರಿ. ನೀವೇ ನೋಡ್ತಾ ಇರಿ. ನೋಡಿ ಕೇಕ್ ಇದು ಬ್ಲ್ಯಾಕ್ ಫಾರೆಸ್ಟಾ? ಇದು ಕೊಡಿ. ಹಾಂ, ಇದು ತಗೋ. ಅವ್ಳಿಗೂ ಬೇಕಾ ಒಂದು? ಅವ್ಳಿಗೂ ಬೇಕಾಗಿತ್ತು. ಇದು ತಗೋಬಿಡು. ಪಾರ್ಸಲ್ ಬೈ. ಬಟ್ ಇವಾಗ ಅಲ್ಲೇ ಕಂಟೆಂಟ್ ಜಾಸ್ತಿ ಆಗಿ ಶುಗರ್ ಜಾಸ್ತಿ ಆಗೈತೆ. ಹೌದಾ? ರೆಸ್ಮೆಲ್ ಬೇಕು ಅನಿಸ್ತು. ಬೇಗ ರೆಸ್ಮೆಲ್ ಕೊಟ್ಬಿಡಿ ಬೈ. ಇದನ್ನು ಇದು ಬಾಕ್ಸು. ಹಾಂ, ಅದು ರೆಸ್ಮೆ ಅಲ್ವಾ? ಅದು ರೆಸ್ಮೆ ತಾನೇ ಇದು. ಹಾಂ, ಅದೊಂದು ಕೊಡಿ. ಜಾಸ್ತಿ ಅದ್ರಲ್ಲಿ ನೀನು ಬೈಟ್ ಮಾಡ್ತೀಯಲ್ಲ. ಅದ್ರಲ್ಲಿ ನೀನು ಬೈಟ್ ಮಾಡಲ್ಲ. ಬೈಟ್ ಮಾಡಿದ್ರೆ ಲಾಗಲ್ ಆಗ್ತದೆ. ನಿಮಗೆ ಆಗ್ತೀನಿ ಓಕೆನಾ? ಅದೇನದು ಮತ್ತು ಗೊತ್ತಿರೋ ತಿನ್ನಬಾರ್ದು. ಬ್ರೌನಿ ಕೇಕ ಇದು? ಹೌದಿರಲಿ ಅಣ್ಣ, ಕುಡಿ ಅಣ್ಣ. ನೋಡೋಣ ಅಣ್ಣ, ಫ್ರೆಶ್ ಇದೆಯಲ್ಲ? ಡೈಲಿ ಮಾಡೋದಾ? 1 2 ಆಯಿತು, 3 ಆಯಿತು. ಅಮ್ಮ ನೋಡು, 100ರಲ್ಲಿ ಬೈಟ್ ಕೈ ಹಾಕಲ್ಲ ಅಂತ ಅಂದರೆ ಈ ಬೇರೆ ಏನಾದ್ರು ತಗೋ. ಹಾಕ್ತೀನಿ ಅಂದರೆ ತಗೋಬೇಡ. ಚೂರು ಹಾಕೋದಾದ್ರೆ ಬೈ ಪ್ಯಾಕ್ ಮಾಡಿ ಬೈ ಸಾಕು. ನೋಡಿ ಸರ್, ಟ್ಯಾಕ್ಸ್ ಬಿತ್ತು. ಟ್ಯಾಕ್ಸ್ ಅಂತಲ್ಲ, ಹೊಟ್ಟೆ ಹಸಿಬೇಕಾದ್ರೆ ಏನೂ ಇರಲ್ಲ. ಬ್ರೆಡ್ ತಿನ್ನಕ್ಕೂ ಅಂತ ಬ್ರೆಡ್ ಮತ್ತೆ ಏನೂ ಇರಲ್ಲ ಅಂದ್ಬಿಟ್ಟು ಬ್ರೆಡ್ಡು ಬಿಸ್ಕೆಟ್ಟು ಎಲ್ಲ ತೋರಿಸ್ತೀನಿ. ನಿಮ್ಮ ತಾವೆಲ್ಲ ಯಾಕಂದು ಆರ್ಡ್ರ್ ಮಾಡ್ಕೊಂಡೆ. ಇದು ಕೊಡಿ ಬೈ. ಇಲ್ಲಿ ಬೈ. ಇರೋದು ಇದನ್ನು ಕೊಡಿ. 1/4 kg ಬೇಡ, ಒಂದು 50 ಗ್ರಾಮ್ ಕೊಡಿ ಸಾಕು. 50 ಗ್ರಾಮ್. ಪ್ರಜು ಫ್ಯಾಮ್
ಇನ್ನೊಂದ್ಸಲ ಹೇಳಿ ಬೈ ಅದಕ್ಕೇನೆ ಬೈ ಎಷ್ಟು ಕಾಲು ಕೆ ಜಿ ಇದು ಹೇಳಿ ಬೈ ನೋಡಿ ಕರೆಕ್ಟಾಗಿ ಹೇಳಿ 85 ಒಳ್ಳೆ ಫೋನ್ ಪೇಲಿ ಹೇಳ್ತದಲ್ಲ 85 ರುಪೀಸ್ ಹಂಗೆ ಹಾ ಕೇರಳ ಇವರು ಮಿಕ್ಸ್ ಮಸಾಲ ಎಷ್ಟು ಬಿಲ್ ಹಾಕಿ ಗೈಸ್ ಅವತ್ತು ಏನೇ ನಮ್ಮ ಹತ್ರ 30 ರೂಪಾಯಿ ಜಾಸ್ತಿ ಮಿಸ್ ಆಗಿಸ್ಬಿಟ್ಟಿದೆ ಈಗ ಮೈನಸ್ ಮಾಡೋರೆ ಥ್ಯಾಂಕ್ಸ್ ಬೈ ಇಲ್ಲ ಬೇಕು ಥ್ಯಾಂಕ್ಸ್ ಬೈ ಈಗ ಬನ್ನಿ ಗೈಸ್ ನಾವು ಈಗ ಹೊರಟಿದ್ದೀವಿ ಈಗೆಲ್ಲ ತಗೊಂಡು ಈಗ ಲೆಟ್ಸ್ಕೊ ಈಗ ಒಂದು ಒಳ್ಳೆ ನೋಡಿ ಕೆಮ್ತವ್ರೆ ಆದ್ರೂ ಬೇಕು ಇವ್ರಿಗೆ ಏನು ಹೇಳ್ತೀರಾ ನೀವೇ ಕಮೆಂಟ್ ಹಾಕಿ ನೋಡಿ ಫಸ್ಟ್ ನಂಗೆ ತಿನ್ಸಲ್ಲ ನನ್ನ ಫೇವ್ರೇಟ್ ಗೈಸ್ ಇಬ್ಬರು ಫೇವ್ರೇಟ್ ಇದೆ ಸೂಪರ್ ಗೈಸ್ ನೋಡಿ 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 ನನಗೆ ಮಾತ್ರ ಇಷ್ಟು ಬೈಟು ಅವ್ರು ಮಾತ್ರ ಇಷ್ಟು ಬೈಟ್ ನೋಡಿ ಚೀಟಿಂಗ್ ಗೈಸ್ ಅಷ್ಟೇ ತಿನ್ನಿಸ್ತಿರೋದಿಲ್ಲ ಅಂದ್ರೆ ಖಾಲಿನೇ ಆಗ್ತಿರ್ಲಿಲ್ವಾ ಅಲ್ಲಿ ಯಪ್ಪ ಸುಮ್ಮನೆ ತಿನ್ಬೇಕಲ್ಲಿ ನೋಡಿ ಗೈಸ್ ನೋಡಿ ಇದು ಅವ್ರ ಬೈಟು ನಮ್ಮ ಬೈಟ್ ಮುಂಚೆ ನೋಡಿದ್ದೀರಾ ಹೆಂಗೈತು ಅಂತ ಇದಕ್ಕೇನಂತೀಯ ಯಪ್ಪ ಜಾಸ್ತಿ ತಿನ್ನಿಸ್ತವ್ರೆ ಹಂಗಂದಿದ್ದಕ್ಕೆ ಅಲ್ಲ ಓಕೆಕಾ ಹಾಂ ಹಂಗೆ ಇಷ್ಟ ಇಲ್ಲ